ಹಾಯ್ ಹಲೋ ನಮಸ್ಕಾರ ಶಿವ. ನಾನು ಈ ವಿಡಿಯೋನ ಒಂದು ಸ್ಮಾಲ್ ಸ್ಟೋರಿ ಜೊತೆ ಸ್ಟಾರ್ಟ್ ಮಾಡೋಕೆ ಇಷ್ಟಪಡ್ತೀನಿ. ಒಂದು ಸಿಟಿಯಲ್ಲಿ CM ಕಾರ್ ಪಾಸ್ ಆಗಬೇಕು ಅಂತ ಹೇಳಿ ಪೊಲೀಸ್ ಅವರೆಲ್ಲ ಕಾರ್ಗಳನ್ನ ರೆಡ್ ಸಿಗ್ನಲ್ ಬಿದ್ದಿರೋ ಥರ ಸ್ಟಾಪ್ ಮಾಡ್ತಾರೆ. ಅದರಲ್ಲಿ ಆ ಹೀರೋ ಕಾರ್ ಕೂಡ ಸ್ಟಾಪ್ ಆಗುತ್ತೆ. ಪೊಲೀಸ್ ಬಂದು ಆ ಹೀರೋ ಹತ್ರ ಸರ್ CM ಕಾರ್ ಮೂವ್ ಆಗಬೇಕು ಅಂಥವರೆಗೂ ಈ ಟ್ರಾಫಿಕ್ ಕ್ಲಿಯರ್ ಆಗಲ್ಲ ಅಂತ ಹೇಳಿದಾಗ ಆ ಹೀರೋ CM ಕಾರ್ ಮೂವ್ ಆಗೋಕೆ ಎಷ್ಟೊತ್ತಾಗಬಹುದು ಅಂತ ಕೇಳಿದಾಗ ಸರ್ ಅಪ್ರಾಕ್ಸಿಮೇಟ್ಲಿ ಒಂದು 30 ಮಿನಿಟ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಹೀರೋ CM ಕಾರ್ ಮೂವ್ ಆಗೋಕೆ 30 ಮಿನಿಟ್ಸ್ ಸಮಯ ಬೇಕಾ ಅಂತ ಕೇಳಿದಾಗ ಪೊಲೀಸ್ ಯಾವುದೇ ಒಂದು ಆನ್ಸರ್ನ ಕೊಡದೆ ಅಲ್ಲಿಂದ ಹೊರಟೋಗ್ತಾರೆ. ಆಗ ಹೀರೋ ಅಲ್ಲಿದ್ದ ಒಂದು ಟೀ ಶಾಪ್ನ ನೋಡಿ ಆ ಟೀ ಶಾಪ್ ಹತ್ರ ಹೋಗಿ ಸ್ಟೈಲಾಗಿ ಒಂದು ಸಿಗರೇಟ್ ಹಚ್ತಾರೆ, ಒಂದು ಟೀ ತಗೊತಾರೆ. ಅಲ್ಲಿದ್ದ ಟ್ರಾಫಿಕ್ ಜನರು ಇವ್ರನ್ನ ಐಡೆಂಟಿಫೈ ಮಾಡಿ ಫುಲ್ ಕಂಪ್ಲೀಟ್ ಕ್ರೌಡ್ ಅಲ್ಲಾಗುತ್ತೆ. ಆಗ ಪೊಲೀಸ್ ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಕ್ಷಮೆ ಇರಲಿ ಅಂತ ಕೇಳಿ ಅವ್ರನ್ನ ಮೂವ್ ಮಾಡಿಸಿ ನೆಕ್ಸ್ಟ್ CM ಕಾರ್ನ ಕರೆಸಿದ್ರಂತೆ. ಈಗಾಗಲೇ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಇವರು ನೋಡೋದಕ್ಕೆ ಕೂಲ್ ಬಾಸ್, ಬಟ್ ಇವರು ಕೂಲಿ ಕೆಲಸದಿಂದ ಸ್ಟಾರ್ಟ್ ಮಾಡಿ ಕೂಲಿ ಅಂತ ಮೂವಿಗೆ 200 crore ರೆಮ್ಯುನೇಷನ್ ತಗೊಂಡಂತಹ ಅವರು ಕರ್ನಾಟಕದಲ್ಲಿ ಹುಟ್ಟಿ ತಮಿಳ್ನಾಡಿಗೆ ತಲೈವ ಆಗಿರೋ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಇವರು ಕೂಲಿ ಕೆಲಸದಿಂದ ಸ್ಟಾರ್ಟ್ ಮಾಡಿ ಕಾರ್ಪೆಂಟರ್, ಬಸ್ ಕಂಡಕ್ಟರ್, ಮೂವಿಯಲ್ಲಿ ಚಾನ್ಸ್ ಸಿಕ್ಕಾಗ ವಿಲನ್ ಆಗಿ ಅದಾದ ಮೇಲೆ ಹೀರೋ ಆಗಿ ಕನ್ವರ್ಟ್ ಆಗಿ ಇಂಡಿಯನ್ ಸೂಪರ್ ಸ್ಟಾರ್ ಆದಂತಹ ಸ್ಟೋರಿನ ನಾನು ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಪ್ರವಾಸಿಗ. ನಾನು ಪವನ್. ರಜನಿಕಾಂತ್ ಅವರು 1950 ಡಿಸೆಂಬರ್ 12 ಬೆಂಗಳೂರಿನಲ್ಲಿ ಒಂದು ಮಹಾರಾಷ್ಟ್ರನ್ ಫ್ಯಾಮಿಲಿಯಲ್ಲಿ ಜನಿಸ್ತಾರೆ. ಇವರ ಹುಟ್ಟು ಹೆಸರು ಶಿವಾಜಿ ರಾವ್ ಗಾಯಕ್ವಾಡ್ ಅಂತ. ಇವರ ತಂದೆ ರಾಮೋಜಿರಾವ್ ಮತ್ತು ಇವರು ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ತಾಯಿ ಜೀಜಾಬಾಯಿ. ಇವರಿಗೆ 4 ಜನ ಮಕ್ಕಳು, ಅದರಲ್ಲಿ ಶಿವಾಜಿ ರಾವ್ ಕೊನೆಯ ಮಗ. ಯಂಗ್ ಏಜ್ನಲ್ಲಿ ಕಂಪ್ಲೀಟ್ ರೌಡಿ ಥರ ಬಿಹೇವ್ ಮಾಡ್ತಾ ಇದ್ರಂತೆ. ಯಾರಾದರೂ ಏನಾದರೂ ಅಂದರೆ ಸಾಕು ಅಲ್ಲಿ ಜಗಳ ಮಾಡೋದಂತೂ ಕಾಯಂ. ಕಂಪ್ಲೀಟ್ ಲೈಕ್ ರಾಕಿ ಬಾಯ್ ಇನ್ ಚೈಲ್ಡ್ಹುಡ್. ಇವರ ತಾಯಿ ಇವರಿಗೆ 9 ವರ್ಷ ಇದ್ದಾಗ ತೀರ್ಕೊಂತಾರೆ. ಆಗ ಇವರ ತಂದೆ ಮತ್ತು ಅವರ ಅಣ್ಣ ರಾಮಕೃಷ್ಣ ಮಠಕ್ಕೆ ಸೇರಿಸ್ತಾರೆ, ಸ್ವಲ್ಪ ಡಿಸಿಪ್ಲಿನ್ ಮತ್ತು ಸ್ಪಿರಿಚುಯಾಲಿಟಿನ ಬರಲಿ ಅಂತ. ಅಲ್ಲಿ ಇವರಿಗೆ ನಾಟಕ, ಡ್ರಾಮಾದ ಮೇಲೆ ಸ್ಕೂಲ್ನಲ್ಲಿ ಮಾಡ್ತಾ ಇರೋದನ್ನು ನೋಡಿ ಇಂಟ್ರೆಸ್ಟ್ ತುಂಬ ಬರುತ್ತೆ. ಅಲ್ಲಿಂದ ಇವರ ಡ್ರಾಮಾದ ಕತೆ ಸ್ಟಾರ್ಟ್ ಆಗುತ್ತೆ. ಇವರ ಸ್ಕೂಲ್ ಕಂಪ್ಲೀಟ್ ಆಗುತ್ತೆ. ಇವರು ಹೈಯರ್ ಎಜುಕೇಷನ್ ಕೂಡ ಮಾಡಲಿಲ್ಲ. ಅಲ್ಲಿಂದ ಚಿಕ್ಕ ಕೆಲಸ ಹುಡ್ಕೊಂಡು ಹೋಗ್ತಾರೆ, ಕೂಲಿಯಾಗಿ ಕೂಡ ಕೆಲಸ ಮಾಡ್ತಾರೆ. ಬಟ್ ಇವರ ರೌಡಿಸಮ್ ಮಾತ್ರ ಬಿಟ್ಟು ಇರ್ತಿರ್ಲಿಲ್ಲ. ಯಾರಾದರೂ ಏನಾದರೂ ಅಂದರೆ ಸಾಕು ಅಲ್ಲಿ ಜಗಳ ಫಿಕ್ಸ್. ಆದ್ದರಿಂದ ಇವರು ಮಾಡ್ತಿದ್ದಂತಹ ಕೂಲಿ ಮತ್ತು ಕಾರ್ಪೆಂಟರ್ ಕೆಲಸದಿಂದ ಹೊರಗಡೆ ಬರ್ತಾರೆ. ಇವರ ತಂದೆ ಇನ್ಫ್ಲೂಯೆನ್ಸಿಂದ ಬಸ್ ಕಂಡಕ್ಟರ್ ಆಗಿ ಜಾಯಿನ್ ಆಗ್ತಾರೆ. ಎಲ್ಲ ಪ್ಯಾಸೆಂಜರ್ಗೆ ಏನಿಷ್ಟ ಅಂದರೆ ಇವರು ಸ್ಟೈಲ್ ಆಫ್ ಗಿವಿಂಗ್ ಟಿಕೆಟ್ಸ್ ಅಂಡ್ ಸ್ಟಾಪಿಂಗ್ ಬಸ್ ಅಂಡ್ ಟಾಕಿಂಗ್ ವಿತ್ ಪ್ಯಾಸೆಂಜರ್ ಇನ್ ಡಿಫ್ರೆಂಟ್ ವೇ. ಎಲ್ಲ ಪ್ಯಾಸೆಂಜರ್ಗೂ ತುಂಬ ಲೈಕ್ ಆಗ್ತಿತ್ತಂತೆ. ಇವರು ಬಸ್ ಕಂಡಕ್ಟರ್ ಆದಾಗಲೂ ಕೂಡ ನಾಟಕಗಳಲ್ಲಿ ಆ್ಯಕ್ಟ್ ಮಾಡ್ತಾನೆ ಇದ್ರಂತೆ. ಇವರಿಗೆ ದುರ್ಯೋಧನ ಪಾತ್ರ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಎವ್ರಿ ಟೈಮ್ ಇದೇ ಪಾತ್ರನ ಪ್ರಿಫರ್ ಮಾಡ್ತಾ ಇದ್ರಂತೆ. ಇದನ್ನೆಲ್ಲ ನೋಡಿದಂತಹ ಬಸ್ ಡ್ರೈವರ್ ಕಮ್ ಕ್ಲೋಸ್ ಫ್ರೆಂಡ್ ಆಫ್ ರಜನಿಕಾಂತ್ ರಾಜ್ ಬಹದ್ದೂರ್ ಅವರು ಇವ್ರನ್ನ ಅವರ ಪ್ಯಾಷನ್ ಕಡೆ ಮೂವ್ ಆಗೋಕ್ಕೆ ಎನ್ಕರೇಜ್ ಮಾಡ್ತಾರೆ ಮತ್ತು ಮದ್ರಾಸ್ ಆ್ಯಕ್ಟಿಂಗ್ ಸ್ಕೂಲ್ ಅಂದರೆ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಅಪ್ಲಿಕೇಶನ್ ಹಾಕ್ಸಿ ಅಲ್ಲಿಗೆ ಕೂಡ ಕಳಿಸ್ತಾರೆ. ಫೈನಾನ್ಷಿಯಲಿ ತುಂಬ ಹೆಲ್ಪ್ ಮಾಡ್ತಾರೆ. ಆಗ ರಾಜ್ ಬಹದ್ದೂರ್ಗೆ ಕೂಡ ಗೊತ್ತಿರಲಿಲ್ಲ ಅವರು ಒಬ್ಬ ಸೂಪರ್ ಸ್ಟಾರ್ನ ಇಂಡಿಯಾ ನೋಡೋ ಥರ ಮಾಡ್ತಾ ಇದ್ದಾರೆ ಅಂತ. ಅವರ ಸಹಾಯದಿಂದ ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆಗ್ತಾರೆ 1970ರಲ್ಲಿ. ಇವರಿಗೆ ಮೇನ್ ಇಶ್ಯೂ ತಮಿಳ್ ಬರ್ತಾ ಇರಲಿಲ್ಲ, ಬಟ್ ಇವರ ಯುನಿಕ್ ಸ್ಟೈಲ್ ಎಲ್ಲರ ಗಮನ ಸೆಳೆಯುತ್ತೆ. ಕೆ ಬಾಲಚಂದರ್ ಅವರು ಲೆಜೆಂಡ್ರಿ ಡೈರೆಕ್ಟರ್. ಇವರು ಶಿವಾಜಿ ರಾವ್ ಅವರ ನಾಟಕ ನೋಡಿ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಇವ್ರನ್ನ ಕರೆದುಬಿಟ್ಟು
ಒಂದು ಮಾತು ಹೇಳ್ತಾರೆ, ನೀನು ತಮಿಳ್ನ ಕ್ಲೀನಾಗಿ ಕಲ್ತ್ಕೊಂಡು ಬಾ, ನಾನು ಚಾನ್ಸ್ ಕೊಡ್ತೀನಿ ನನ್ನ ಮೂವಿಯಲ್ಲಿ ಅಂತ. ಈ ಚಾನ್ಸ್, ಈ ಥರ ಮಾತು ಕೇಳೋಕ್ಕೆ ಶಿವಾಜಿ ರಾವ್ ತುಂಬ ಕಷ್ಟಪಟ್ಟಿದ್ದಾರೆ. 15 ದಿನ ಬಸ್ ಕಂಡಕ್ಟರ್ ಆಗಿ ಮಾಡ್ತಾ, 15 ದಿನ ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ ಕಲಿತಾ, ನೆಕ್ಸ್ಟ್ ಆ ಕೆಲಸನೂ ಕಳ್ಕೊಂಡು ಎಲ್ಲ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಆ್ಯಕ್ಟ್ ಮಾಡ್ತಾಯಿದ್ರೆ, ಇವ್ರ ಹತ್ರ ಇದ್ದಂಥ ಹಳೆ ಬಟ್ಟೆಯಲ್ಲೇ ಇವ್ರು ಮುಂದುವರಿಸಿ ಒಂದೊತ್ತು ಊಟಕ್ಕೆ ಕೂಡ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ. ಇವರು ನೋಡೋಕ್ಕೆ ಬ್ಲಾಕ್ ಆಗಿದ್ರು. ಆದ್ದರಿಂದ ಎಲ್ಲರೂ ಕೂಡ ಇವ್ರನ್ನ ನೋಡಿ ಇವನ್ಗೆ ಯಾರು ಚಾನ್ಸ್ ಕೊಡ್ತಾರೆ ಅನ್ನೋ ಮಾತುಗಳು, ಫೈನಾನ್ಷಿಯಲಿ ಸ್ಟ್ರಗಲ್, ಫ್ರೆಂಡ್ ರಾಜ್ ಬಹದ್ದೂರ್ ತಿಂಗಳಿಗೆ ಆಗುವಷ್ಟಂತಹ ಖರ್ಚನ್ನ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಗಿಲ್ಟ್ ಫೀಲಿಂಗ್. ಫೈನಲಿ ಬಾಲಚಂದ್ರರ್ ಅವರು ಅವರ ಫಿಲಮ್ನಲ್ಲಿ ಒಂದು ಚಾನ್ಸ್ ಕೊಡ್ತಾರೆ ನೆಗೆಟಿವ್ ರೋಲ್ಗೆ. ಆಗ ಬಾಲಚಂದ್ರರ್ ಅವರು ಇವ್ರನ್ನ ನೇಮ್ ಶಿವಾಜಿ ರಾವ್ ಬೇಡ, ಆಲ್ರೆಡಿ ಲೆಜೆಂಡ್ರಿ ಆ್ಯಕ್ಟರ್ ಈ ನೇಮ್ನಲ್ಲಿ ಇದ್ದಾರೆ ಶಿವಾಜಿ ಜೆಮಿನಿ ಅಂತ ಹೇಳಿ ಇವರ ನೇಮ್ನ ರಜನಿಕಾಂತ್ ಅಂತ ಹೆಸರನ್ನ ನಾಮಕರಣ ಮಾಡ್ತಾರೆ. ರಜನಿಕಾಂತ್ ಅವರ ಮೊದಲ ಮೂವಿ ಅಪೂರ್ವ ರಾಗಂಗಲ್, ರಿಲೀಸ್ಡ್ ಇನ್ 1975. ಹೀರೋ ಆಗಿ ಕಮಲ್ ಹಾಸನ್ ಅವರು ಮತ್ತು ಹೀರೋಯಿನ್ ಆಗಿ ಶ್ರೀವಿದ್ಯಾ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಮೊದಲಿಗೆ ಓನ್ಲಿ ನೆಗೆಟಿವ್ ರೋಲ್ಸು ಮತ್ತು ಸಪೋರ್ಟಿಂಗ್ ರೋಲ್ಸ್ ಅಷ್ಟೇ ಆಫರ್ ಆಗ್ತಾ ಇತ್ತಂತೆ ಇವರಿಗೆ. ತಮಿಳು, ತೆಲುಗು, ಕನ್ನಡ ಎಲ್ಲ ಭಾಷೆಗಳಲ್ಲೂ ಮೂವಿ ಮಾಡ್ತಾ ಇದ್ರಂತೆ. ಇವರ ಕ್ಯಾರೆಕ್ಟರ್ ಎಲ್ಲ ರೂತ್ಲೆಸ್ ಮತ್ತು ಆ್ಯರೋಗೆಂಟ್ ಆಗಿದ್ದರೂ ಕೂಡ ಇವರ ಬಾಡಿ ಲ್ಯಾಂಗ್ವೇಜ್, ಸ್ಟೈಲ್, ಐ ಕಾಂಟ್ಯಾಕ್ಟ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗ್ತಿತ್ತು. ಇವರ ನೆಕ್ಸ್ಟ್ ಫೇಸ್, ಹೀರೋ ಆಗಿ ತೆರೆ ಕಂಡಂಥ ಮೊದಲ ಮೂವಿ ಭುವನ ಒರು ಕೇಳ್ವಿ ಕುರು. ಅದಾದ ಮೇಲೆ ಅರಿಲಿರು ವಂತು, ಅರುಬಂತು ವರೈ. ಈ ಮೂವೀಸ್ ಎಲ್ಲ ಸೂಪರ್ ಹಿಟ್. ಇವರ ಎಮೋಷನ್, ಫ್ಯಾಮಿಲಿ ಓರಿಯೆಂಟೆಡ್ ಸ್ಟೋರೀಸ್, ಈ ಮೂವೀಸ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಇವರು ಆ ಪಾತ್ರಗಳಲ್ಲಿ ಜೀವಿಸಿದ್ದಾರೆ. ಏಕೆ ಅಂದರೆ ಇವರ ಸ್ಟೋರಿ, ಇವರ ಲೈಫ್ನ ತೆರೆ ಮೇಲೆ ತೋರಿಸ್ಕಂತೆ ಇತ್ತು. 1980ರ ದಶಕದಲ್ಲಿ ಇವರು ತಮಿಳ್ ಸೂಪರ್ ಸ್ಟಾರ್ ಆಗಿ ಇಮೇಜ್ ತಗೊಳ್ತಾರೆ. 1980ರಲ್ಲಿ ಬಂದಂತಹ ಸೂಪರ್ ಮೂವೀಸ್ ಇವ್ರದ್ದು ಬಿಲ್ಲ, ಮುರಟ್ಟು ಕಡಲೈ, ಟಿಲ್ಲುಮುಲ್ಲು, ನಲವನ್ ಕು ನಲವನ್, ಮುಂಡ್ರು ಮಾಗನ್, ಪಡಿಕಾದಾವನ್. ಇವರು ಆ ಟೈಮ್ನಲ್ಲಿ ಅಮಿತಾಬ್ ಬಚ್ಚನ್ ಅವರ 11 ಹಿಂದಿ ಮೂವೀಸ್ನ ತಮಿಳ್ಗೆ ಡಬ್ ಮಾಡಿದರು. ಇವ್ರನ್ನ ಈ ಮೂವೀಸ್ಗಳೆಲ್ಲ ಮಾಸ್ ಹೀರೋ ಆಗಿ ಮಾಡ್ತಾ ಹೋಗುತ್ತೆ. ಮುಂಡ್ರು ಮೂಗನ್ನಲ್ಲಿ ಇವರದು ಟ್ರಿಬಲ್ ಆ್ಯಕ್ಟಿಂಗ್. ಈ ಮೂವಿಗೆ ತಮಿಳ್ನಾಡು ಸ್ಟೇಟ್ ಫಿಲ್ಮ್ ಅವಾರ್ಡ್ ಫಾರ್ ಬೆಸ್ಟ್ ಆ್ಯಕ್ಟರ್ ಕೂಡ ಇವ್ರಿಗೆ ಈ ಅವಾರ್ಡ್ ಕೂಡ ಬರುತ್ತೆ. ಈ ಟೈಮ್ನಲ್ಲಿ ಇವರು ಆಲ್ಮೋಸ್ಟ್ ಕನ್ನಡ, ತೆಲುಗು, ಹಿಂದಿಯಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇನ್ 1990ಸ್ನಲ್ಲಿ ಫ್ಯಾನ್ಸ್ ಎಲ್ಲ ಇವ್ರನ್ನ ತಲೈವರ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಮಿಳ್ನಾಡಿನಲ್ಲಿ. ಆಲ್ಮೋಸ್ಟ್ ನೆಗೆಟಿವ್ ರೋಲ್ಸ್, ಸಪೋರ್ಟಿಂಗ್ ರೋಲ್ಸ್, ಹೀರೋ ಆಗಿ ಆ್ಯಕ್ಟ್ ಮಾಡಿರೋದು ಎಲ್ಲ ಮೂವೀಸ್ಗಳು 150 ಮೂವಿ ಆದ ಮೇಲೆ ಒಂದು ಬ್ಲಾಕ್ ಬಾಸ್ಟರ್ ಸೂಪರ್ ಹಿಟ್ ಗ್ಯಾಂಗ್ಸ್ಟರ್ ಮೂವಿ ಬಂತು ನೋಡಿ. 1995ರಲ್ಲಿ ಬಂದಂತಹ ಮೂವಿ ಭಾಷಾ. ಈ ಮೂವಿ ಮಾತ್ರ ಕಲ್ಟ್ ಕ್ಲಾಸಿಕ್. ಈ ಮೂವಿನ ಕೋಟಿಗೊಬ್ಬ ಅಂತ ಕೂಡ ವಿಷ್ಣು ಸರ್ ಕನ್ನಡಕ್ಕೆ ರೀಮೇಕ್ ಕೂಡ ಮಾಡಿದ್ದಾರೆ. ಈ ಭಾಷಾ ಮೂವಿ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಮಲೇಷಿಯಾ, ಜಪಾನ್ ಎಲ್ಲ ಕಡೆ ರೆಕಾರ್ಡ್ನ ಕ್ರಿಯೇಟ್ ಮಾಡುತ್ತೆ. ಈ ಮೂವಿ ಆದ ಮೇಲೆ ಬಂದಂತಹ ಮೂವಿ ಸೇಮ್ ಇಯರ್ನಲ್ಲಿ ಮುತ್ತು. ಈ ಮೂವಿ ಕೂಡ ಹೈಯೆಸ್ಟ್ ಸಕ್ಸಸ್ನ ರಜನಿ ಸರ್ಗೆ ತೊಗೊಂಡ್ಬರುತ್ತೆ. ಇವರಿಗೆ ಈ ಮೂವಿಯಿಂದ ಇಂಟರ್ನ್ಯಾಷನಲ್ ಫೇಮ್ ಕೂಡ ಸಿಗುತ್ತೆ ರಜನಿ ಸರ್ಗೆ. ಆ ಟೈಮ್ನಲ್ಲಿ ಏಷ್ಯಾದ ಸೆಕೆಂಡ್ ಹೈಯೆಸ್ಟ್ ರೆಮ್ಯುನೇಷನ್ ರಜನಿ ಸರ್ಗೆ ಕೊಡ್ತಾ ಇದ್ರಂತೆ. ಫಸ್ಟ್ ಬಂದು ಜಾಕಿ ಚಾನ್ಗೆ ಇತ್ತು. ನೆಕ್ಸ್ಟ್ ಅನ್ನಮಲೈ, ಮನನ್, ಪಡಿಯಪ್ಪ ಅಂದರೆ ನರಸಿಂಹ ತೆಲುಗುವಲ್ಲಿ ಆ ಸಕ್ಸಸ್ ಟ್ರೆಂಡ್ನ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ.
ನರಸಿಂಹ ಅಂದರೆ ತಮಿಳಿನಲ್ಲಿ ಪಡಿಯಪ್ಪ 1999ರಲ್ಲಿ ರಿಲೀಸ್ ಆದಂತಹ ಮೂವಿ. ಅದಾದ ಮೇಲೆ 2000ರಲ್ಲಿ ಬಾಬಾ ಅಂತ ಬರುತ್ತೆ. ಆ ಟೈಮ್ನಲ್ಲಿ ಒಂದು ಸುದ್ದಿ ಆಗುತ್ತೆ, ರಜನಿ ಸರ್ ಹಿಮಾಲಯಕ್ಕೆ ಹೋಗಿ 1 ಮಂತ್ 2 ಮಂತ್ ಅಲ್ಲೇ ಇದ್ದು ಬರ್ತಾರೆ ಸ್ಪಿರಿಚುಯಲಿ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿ. ಈ ಸ್ಪಿರಿಚುಯಾಲಿಟಿನ ಈ ಮೂವಿ ಬಾಬಾ ಮೂವಿಯಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ದೀವಿ ಅಂತ ಮೂವಿ ಪ್ರಮೋಷನ್ ಕೂಡ ಮಾಡಿಕೊಡ್ತಾರೆ. ಬಾಬಾ ಇವರ ಲೈಫ್ನಲ್ಲಿ ಬರೆದಂತಹ ಮೊದಲ ಸ್ಟೋರಿ ಮತ್ತು ಪ್ರೊಡ್ಯೂಸರ್ ಕೂಡ ಇವರೇ. ಈ ಮೂವಿ ಫ್ಲಾಪ್ ಆಗುತ್ತೆ, ಸ್ವಲ್ಪ ಗ್ಯಾಪ್ ತಗೊಳ್ತಾರೆ, ಪಾಲಿಟಿಕ್ಸ್ ಟ್ರೈ ಮಾಡ್ತಾರೆ. ಬಟ್ ಫ್ರೆಂಡ್ ಕಮಲ್ ಹಾಸನ್ ಅವರ ಸಲಹೆ ಮೇರೆಗೆ ಇವರು ಮತ್ತೆ ಮೂವಿ ಜರ್ನಿನ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ಸ್ವಲ್ಪ ಗ್ಯಾಪ್ ಆದಮೇಲೆ 2005ರಲ್ಲಿ ಚಂದ್ರಮುಖಿ ಬರುತ್ತೆ. ಅದಾದ ಮೇಲೆ 2007ರಲ್ಲಿ ಶಿವಾಜಿ ದ ಬಾಕ್ಸ್ ಆಫೀಸ್ ಧೂಳು ಮಾಡಿದ್ದು ಇಲ್ಲಿ. ಮ್ಯಾಸಿವ್ ಹಿಟ್ ಮೂವಿ ಇದಾಗುತ್ತೆ, ಡೈರೆಕ್ಟೆಡ್ ಬೈ ಶಂಕರ್. ಈ ಮೂವಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೂವಿ ಆ ಟೈಮ್ನಲ್ಲಿ. ಈ ಮೂವಿ ಫಿಲ್ಮ್ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಆ್ಯಕ್ಟರ್ ರಜನಿ ಅವ್ರಿಗೆ ಬರುತ್ತೆ. ಈ ಮೂವಿಯ ಆ ಕಾಯಿನ್ ಸ್ಟೈಲ್ ನೀವು ನೋಡೇ ಇರ್ತೀರಾ, ಮೈ ಫೇವ್ರೇಟು. ಮತ್ತೆ ನೆಕ್ಸ್ಟ್ 2010ರಲ್ಲಿ ಬಂದಂತಹ ರೋಬೋ ಮೂವಿ. ನಾನು ಈ ಮೂವಿ ಬಗ್ಗೆ ಏನೂ ಹೇಳಬೇಕಾಗಿಲ್ಲ. ಈ ಮೂವಿ ಮಾತ್ರ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ, ಕಲ್ಟ್ ಕ್ಲಾಸಿಕ್. ಇಂಡಿಯನ್ ಹಿಸ್ಟ್ರಿಯಲ್ಲೇ ಈ ಥರ ಮೂವಿನ ಯಾರೂ ಮಾಡಿಲ್ಲ ಅಂತ ಎಲ್ಲರ ಪ್ರಶಂಸೆನ ತಗೊಳ್ಳುತ್ತೆ. ಈ ಮೂವಿನ ಡೈರೆಕ್ಟ್ ಮಾಡಿದ್ದು ಕೂಡ ಶಂಕರ್. 2010ರಿಂದ 2020ರವರೆಗೂ ಬಂದಂತಹ ಮೂವಿಗಳು ಪೇಟ, ಕಾಲ, ಕಬಾಲಿ, ದರ್ಬಾರ್, ರೋಬೋಟು. ಈ ಮೂವಿಗಳೆಲ್ಲ ನಾರ್ಮಲ್ ಹಿಟ್ ರಜನಿ ಸರ್ಗೆ. 2023ರಲ್ಲಿ ಬಂದಂತಹ ಜೈಲರ್ ಬ್ಲಾಕ್ ಬಾಸ್ಟರ್. ಆ್ಯಂಡ್ ಈ ಜೈಲರ್ 2 ಸೀಕ್ವೆಲ್ ಕೂಡ 2026ರಲ್ಲಿ ಬರ್ತಾ ಇದೆ. ಮತ್ತು 2025ರಲ್ಲಿ ಬಂದಂತಹ ಬ್ಲಾಕ್ ಬಾಸ್ಟರ್ ಕೂಲಿ, ಡೈರೆಕ್ಟೆಡ್ ಬೈ ಲೋಕೇಶ್. ಈ ಮೂವಿ ಕೂಡ ಇವರ ಸಕ್ಸಸ್ ಟ್ರೆಂಡ್ನಲ್ಲಿ ಒಂದು. ಇವರಿಗೆ ತಮಿಳುನಾಡು ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ ಫಾರ್ ಬೆಸ್ಟ್ ಆ್ಯಕ್ಟರ್ ಫಾರ್ ಮಂದೂರು ಮೋಗನ್, ನಲವನ್ಕು ನಲವನ್, ಅನ್ನಮಲೈ, ಮುತ್ತು ಈ ಮೂವಿಗಳಿಗೆ ಬಂದಿದೆ. ರಜನಿ ಸರ್ ವಾನ್ ಫಿಲ್ಮ್ಫೇರ್ ಅವಾರ್ಡ್ ಸೌತ್ ಫಾರ್ ಬೆಸ್ಟ್ ಆ್ಯಕ್ಟರ್ ಇನ್ ತಮಿಳ್ ಫಾರ್ ಮುತ್ತು ಮತ್ತು ಶಿವಾಜಿ ಮೂವಿಗಳಿಗೆ ಬಂದಿದೆ. ಬಿಹೈಂಡ್ ದಿಸ್ ಫಿಲ್ಮ್ಫೇರ್ ಅವಾರ್ಡ್ಸ್ ಈ ರಿಸೀವ್ಡ್ ಇಂಡಿಯಾಸ್ ಟಾಪ್ ಸಿವಿಲಿಯನ್ ಆ್ಯಂಡ್ ಸಿನಿಮಾಸ್ ಆನರ್ಸ್, ದ ಪದ್ಮಭೂಷಣ ಇನ್ 2000, ಪದ್ಮವಿಭೂಷಣ ಇನ್ 2016 ಆ್ಯಂಡ್ highest contribution for Indian cinema, that is Dada Saheb Phalke Award in 2021. ಇವ್ರದ್ದು ಇಷ್ಟೇ ಅಲ್ಲ, ಫ್ಯಾನ್ಸ್ಗಳು ಇವ್ರನ್ನ ದೇವ್ರ ಥರ ನೋಡ್ತಾರೆ. ತಮಿಳ್ನಾಡಲ್ಲಿ ಇವರಿಗೆ ಪ್ರತ್ಯೇಕವಾದ ದೇವಾಲಯ ಕೂಡ ಕಟ್ಟಿಸಿದ್ದಾರೆ, ಫ್ಯಾನ್ಸ್ ಎಲ್ಲ ಸೇರಿಕೊಂಡು. ಹಾಲಿನ ಅಭಿಷೇಕ ಕೂಡ ಮಾಡ್ತಾರೆ ಇವರ ಬರ್ಡೇ ದಿನ ಮತ್ತು ಒಂದೊಂದು ಫಿಲಿಮ್ ರಿಲೀಸ್ ಆದಾಗ. ಇವರ ಸ್ಟೈಲ್ ವೇರಿಂಗ್ ಗ್ಲಾಸಸ್, ಸಿಗರೇಟ್ ಸ್ಮೋಕಿಂಗ್, ವಾಕಿಂಗ್ ಸ್ಟೈಲ್, ಪಂಚ್ ಡೈಲಾಗ್ ಇವ್ರನ್ನ ಈ ರೇಂಜ್ಗೆ ತಗೊಂಡು ಬಂದು ನಿಲ್ಲಿಸಿದೆ. ಫ್ಯಾನ್ಸ್ಗಳ ಮನದಲ್ಲಿ ಇವರು ಒಬ್ಬರು ಮಾಸ್ ಹೀರೋ ಆಗಿ ನಿಂತ್ಕೊಳ್ತಾರೆ. ಇವರು ಮಾಡಿರುವಂತಹ ಮೂವಿಗಳಲ್ಲಿ ನಿಮ್ಮ ಫೇವ್ರೇಟ್ ಮೂವಿ ಯಾವುದು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. Please do subscribe, like, share for more updates from Filmic Pravasiga.